ಆ ಪ್ರತಿದಿನ ಮಧ್ಯಾಹ್ನ ನಮ್ಮ ಡಬ್ಬಿಯಲ್ಲಿ ಬಿಸಿ ಬಿಸಿ ಅನ್ನ ಸಾಂಬಾರ್ ನೋಡಿದಾಗ ಇದು ಎಲ್ಲಿಂದ ಬಂತು ಅಂತ ನಮಗೆಲ್ಲ ಅನ್ಸುತ್ತೆ ಅಲ್ವಾ? ಖಂಡಿತ. ಇದು ಸುಮ್ನೆ ಮ್ಯಾಜಿಕ್ಕಿಂದ ಬರೋದಿಲ್ಲ. ಹೌದು. ಇವತ್ತಿನ ಈ ಜ್ಞಾನದ ಪಯಣದಲ್ಲಿ ನಮ್ಮ ಆಹಾರದ ಅದ್ಭುತ ಜರ್ನಿ ಮತ್ತೆ ನಮ್ಮ ದೇಹ ಆ ಊಟನ ಹೇಗೆ ಬಳಸ್ಕೊಳ್ಳುತ್ತೆ, ಹಾಗೆ ನಮ್ಮ ಈ ಸುಂದರ ದೇಹನ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕಲಿಯೋಣ. ಅಂದ್ರೆ ನಮ್ಗೆ ಬರೀ ತಟ್ಟೆಯಲ್ಲಿರೋ ಊಟ ಮಾತ್ರ ಕಾಣಿಸುತ್ತೆ, ಆದ್ರೆ ಅದ್ರ ಹಿಂದೆ ಪ್ರಕೃತಿ ಮತ್ತು ಮನುಷ್ಯರ ಒಂದು ದೊಡ್ಡ ವಿಜ್ಞಾನನೇ ಅಡಗಿದೆ. ಹಾಗಾದ್ರೆ ರೈತರ ಹೊಲ್ದಿಂಡಲ್ಲಿ ಶುರು ಮಾಡೋಣ. ನಾನಂತೂ ಮೊದಲು ಬೀಜ ಅಂದ್ರೆ ಒಂದು ಸಣ್ಣ ಕಲ್ಲಿನ ಥರ ಇರುತ್ತೆ ಅನ್ಕೊಂಡಿದ್ದೆ. ಹಾ, ತುಂಬಾ ಜನ ಹಾಗೆ ಅಂದ್ಕೊಳ್ತಾರೆ. ಆದ್ರೆ ಬೀಜ ಅನ್ನೋದು ತನ್ನೊಳಗೊಂದು ಪುಟ್ಟ ಲಂಚ್ ಬಾಕ್ಸ್ ಇಟ್ಕೊಂಡು ಮಲಗಿರೋ ಮಗುನಾಗೆ ಅಲ್ವಾ? ವಾವ್, ಅದ್ಭುತವಾದ ಹೋಲಿಕೆ. ರೈತರು ಮಣ್ಣಿನಲ್ಲಿ ಸೀಡ್ ಸೋಯಿಂಗ್ ಮಾಡಿದಾಗ ಆ ಬೀಜಕ್ಕೆ ಒಂದು ಮೆತ್ತನೆ ಹಾಸಿಗೆ ಬೇಕಾದತ್ತೆ. ಓ, ಆ ಹಾಸಿಗೆನೇ ಸಾಯಿಲ್ ಅಲ್ವಾ? ಹೌದು, ಸರಿಯಾಗಿ ಹೇಳ್ರಿ. ಆದ್ರೆ ಆ ಬೀಜ ನಿದ್ದೆಯಿಂದ ಎಚ್ಚರಗೊಡಲು ಒಂದು ಅಲಾರ್ಮ್ ಕ್ಲಾಕ್ ಬೇಕು ತಾನೆ? ನನ್ಗೆ ಗೊತ್ತಿದೆ. ಅಲಾರ್ಮ್ ಕ್ಲಾಕ್ ಅಂದ್ರೆ ವಾಟರ್ ಮತ್ತೆ ಸನ್ಲೈಟ್, ಸರಿ ತಾನೆ? ಖಂಡಿತ. ವಾಟರ್ ಆ ಬೀಜದ ಗಟ್ಟಿಯಾದ ಕವಚನ ಮೃದು ಮಾಡುತ್ತೆ, ಮತ್ತೆ ಸನ್ಲೈಟ್ ಅದಕ್ಕೆ ಬೇಕಾದ ಬೆಚ್ಚಗಿನ ವಾತಾವರಣ ಕೊಡುತ್ತೆ. ಓಹೋ, ಅಂದ್ರೆ ಇದರಿಂದ ಬೀಜದ ಒಳಗಿನ ಇಂಜಿನ್ ಸ್ಟಾರ್ಟ್ ಆಗಿ ಕ್ರಾಪ್ ಗ್ರೋತ್ ಶುರುವಾಗುತ್ತೆ. ಹೌದು, ಆದ್ರೆ ಗಿಡಗಳು ಒಂದೇ ಕಡೆ ಇರುತ್ತೆ ಅಲ್ವಾ? ಅವು ಹಣ್ಣು ತರಕಾರಿಗಳನ್ನ ಬೆಳೆಸೋದು ಹೇಗೆ ಅಂತ ಯೋಚನೆ ಮಾಡಿದೀರಾ? ಹೊಲದಲ್ಲಿ ಜೇನುನೊಣಗಳು ಹಾರಾಡೋದನ್ನ ನೋಡಿದೀನಿ. ಅವು ಏನಾದ್ರೂ ಸಹಾಯ ಮಾಡ್ತವ? ಖಂಡಿತ ಮಾಡ್ತವೆ. ಅವೇ ನಮ್ಮ ಆನಿಮಲ್ ಕಾಂಟ್ರಿಬ್ಯೂಟರ್ಸ್. ಜೇನುನೊಣಗಳು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರಿ ಆ ಒಂದು ಹಳದಿ ಬಣ್ಣದ ಪುಡಿನ ಹಂಚ್ತವೆ. ವಾವ್, ಆ ಪುಡಿ ಮಿಕ್ಸ್ ಆಗದಿದ್ರೆ ಗಿಡದಲ್ಲಿ ತರಕಾರಿ ಹಣ್ಣುಗಳೇ ಬರೋದಿಲ್ವಲ್ವಾ? ನಿಜ. ಹಾಗೆಯೇ ಎರೆಹುಳುಗಳು ಕೂಡ ಮಣ್ಣಿನಲ್ಲಿ ಸುರಂಗಗಳನ್ನ ಮಾಡಿ ಗಿಡದ ಬೇರುಗಳಿಗೆ ಉಸಿರಾಡಲು ಸಹಾಯ ಮಾಡ್ತವೆ. ಅಂದ್ರೆ ಒಂದು ಸಿಂಪಲ್ ಟೊಮೆಟೊ ಬೆಳಿಲು ರೈತರು, ಜೇನುನೊಣ, ಎರೆಹುಳು, ಸೂರ್ಯ, ಮಳೆ ಎಲ್ಲರೂ ಬೇಕು. ಹೌದು. ಇದೆಲ್ಲ ಆದ್ಮೇಲೆ ಹಣ್ಣಾದಾಗ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಕಟಾವು ಮಾಡಿದ ಮೇಲೆ ಫುಡ್ ಡಿಸ್ಟ್ರಿಬ್ಯೂಷನ್ ಶುರುವಾಗುತ್ತೆ. ಓ, ಹಳ್ಳಿಗಳಿಂದ ಲಾರಿಗಳಲ್ಲಿ ಈ ತರಕಾರಿಗಳು ಪೇಟೆಯ ಮಾರ್ಕೆಟ್ಗೆ ಬಂದು ಕೊನೆಗೆ ನಮ್ಮ ಅಡಿಗೆ ಮನೆಗೆ ಸೇರುತ್ತೆ. ಇಷ್ಟೊಂದು ದೊಡ್ಡ ಜರ್ನಿ ಇರೋದ್ರಿಂದಲೇ ನಾವು ರೆಸ್ಪೆಕ್ಟ್ ಫಾರ್ ಫುಡ್ ಬೆಳೆಸ್ಕೋಬೇಕು. ಖಂಡಿತ. ಮತ್ತೆ ಪ್ರಕೃತಿಗೆ ಗ್ರಾಟಿಟ್ಯೂಡ್ ತೋರಿಸ್ಬೇಕು. ಫುಡ್ ವೇಸ್ಟ್ ಮಾಡಿದ್ರೆ ಆ ಜೇನುನೊಣ, ಎರೆಹುಳು ಮತ್ತೆ ರೈತರ ಕಷ್ಟನ ಕಸದ ಬುಟ್ಟಿಗೆ ಹಾಕಿದ್ದಂತೆ ಆಗುತ್ತೆ. ಅಕ್ಷರಶಃ ಸತ್ಯ. ಸರಿ, ಈಗ ಊಟ ನಮ್ ತಟ್ಟೆಗ್ ಬಂತು. ಬಹಳಷ್ಟು ಜನರಿಗೆ ಊಟ ಮಾಡುವಾಗ ಟಿವಿಯಲ್ಲಿ ಕಾರ್ಟೂನ್ ನೋಡೋ ಅಭ್ಯಾಸ ಇರುತ್ತೆ ಅಲ್ವಾ? ಹೌದು, ಟಿವಿ ನೋಡ್ತಾ ತಿಂದ್ರೆ ಏನಾಗುತ್ತೆ? ಹೇಗೋ ಊಟ ಹೊಟ್ಟೆಗೆ ಹೋಗುತ್ತೆ ತಾನೆ. ಅಲ್ಲಿ ಇರೋದು ಸಮಸ್ಯೆ. ನಮ್ಮ ಮೆದುಳು ಟಿವಿ ನೋಡೋದ್ರಲ್ಲಿ ಬ್ಯುಸಿ ಇದ್ರೆ ಆ ಹೊಟ್ಟೆ ಕಳಿಸೋ ಸಿಗ್ನಲ್ ಅನ್ನ ಕೇಳಿಸ್ಕೊಳ್ಳೋದಿಲ್ಲ. ಅಂದ್ರೆ ಹೊಟ್ಟೆ ಫುಲ್ ಆಗಿದೆ ಅಂತ ಹೇಳಿದ್ರು ಮೆದುಳಿಗೆ ಅರ್ಥ ಆಗಲ್ವಾ? ಹೌದು. ಅದಕ್ಕೆ ನಾವು ಸರಿಯಾಗಿ ಅಗಿಯದೆ ಸುಮ್ನೆ ನುಂಗಿಬಿಡ್ತೀವಿ. ಓಹೋ, ಅಂದ್ರೆ ನಮ್ಮ ಮಿದುಳು ಮತ್ತೆ ಹೊಟ್ಟೆ ಮಾತನಾಡ್ಕೋಬೇಕು. ಅದಕ್ಕೆ ನಾವು ಮೈಂಡ್ಫುಲ್ ಈಟಿಂಗ್ ಮಾಡಬೇಕು. ನಿಖರವಾಗಿ. ಮೈಂಡ್ಫುಲ್ ಈಟಿಂಗ್ ಅಂದ್ರೆ ನಾವು ತಿನ್ನೋ ಆಹಾರದ ಸೆನ್ಸರಿ ಎಕ್ಸ್ಪೀರಿಯನ್ಸ್ ಕಡೆ ಗಮನ ಕೊಡೋದು. ಆ ದೋಸೆ ಎಷ್ಟು ಗರಿಗರಿಯಾಗಿದೆ, ಸಾಂಬಾರ್ ಖಾರವಾಗಿದೆಯಾ ಅಥವಾ ಸಿಹಿಯಾಗಿದೆಯಾ ಅಂತ ಗಮನಿಸಬೇಕು. ಹೌದು. ಇದನ್ನೆಲ್ಲ ಗಮನಿಸಿದಾಗ ಬಾಯಲ್ಲಿ ಲಾಲಾರಸ ಅಂದ್ರೆ ಸಲೈವ ಜಾಸ್ತಿ ಉತ್ಪತ್ತಿಯಾಗುತ್ತೆ. ಇದರಲ್ಲಿರೋ ಕೆಮಿಕಲ್ಸ್ ಊಟನ ಬಾಯಲ್ಲೇ ಕರಗಿಸಲು ಶುರು ಮಾಡುತ್ತೆ. ಓ, ಇದು ಲಾಜಿಕಲ್ ಆಗಿದೆ. ಚೆನ್ನಾಗಿ ಅಗಿದು ತಿಂದ್ರೆ ಹೊಟ್ಟೆಯ ಕೆಲಸ ಸುಲಭ ಆಗುತ್ತೆ. ಖಂಡಿತ. ಆ ಊಟ ಕರಗಿದ್ಮೇಲೆ ನಮ್ಗೆ ಎನರ್ಜಿ ಸಿಗುತ್ತೆ. ಆದ್ರೆ ಈ ಶಕ್ತಿನ ಇಟ್ಕೊಂಡು ನಾವು ಸುಮ್ನೆ ಕೂರ್ಬಾರ್ದು. ಸುಮ್ನೆ ಕೂತ್ರೆ ದೇಹ ಸೋಮರಿ ಆಗುತ್ತೆ. ಆ ಎನರ್ಜಿ ಬಳಸಿ ನಾವು ಫಿಸಿಕಲ್ ಎಕ್ಸರ್ಸೈಸ್ ಮಾಡಬೇಕು. ಹೌದು. ಓಡೋದು, ಜಿಗಿಯೋದು ಅಥವಾ ಆಟ ಆಡೋದು. ಜೊತೆಗೆ ಮನಸ್ಸನ್ನ ಶಾಂತವಾಗಿಡ್ಲು ಯೋಗ ಕೂಡ ಮಾಡಬಹುದು. ಆಟ ಆಡಿದಾಗ ನಮ್ಮ ಹಾರ್ಟ್ ವೇಗವಾಗಿ ರಕ್ತ ಪಂಪ್ ಮಾಡಿ ಊಟದ ಶಕ್ತಿನ ದೇಹದ ಮೂಲೆ ಮೂಲೆಗೂ ತಲುಪಿಸುತ್ತಲ್ವಾ? ನಿಜ. ಆದ್ರೆ ದಿನವಿಡೀ ಈ ತರ ಆಟ ಆಡಿದ್ರೆ ಬ್ಯಾಟರಿ ಡೌನ್ ಆಗುತ್ತೆ. ಅದಕ್ಕೆ ನಮ್ಗೆ ನಿದ್ದೆ ಬರೋದು. ಆದ್ರೆ ನಮಗಷ್ಟು ಉದ್ದದ ನಿದ್ದೆ ಯಾಕೆ ಬೇಕು? ಸುಮ್ನೆ ಸೋಫಾ ಮೇಲೆ 10 ನಿಮಿಷ ರೆಸ್ಟ್ ಮಾಡಿದ್ರೆ ಸಾಲ್ದಾ? ಇಲ್ಲ, 10 ನಿಮಿಷ ಖಂಡಿತ ಸಾಲ್ದು. ನಾವು ಮಲಗದಾಗ ದೇಹ ರಿಪೇರಿ ಕೆಲಸ ಶುರು ಮಾಡುತ್ತೆ. ಓಹ್, ಅಂದ್ರೆ ಸಂಪೂರ್ಣ ರಿಕವರಿ ಆಗಲು ನಮಗೆ ತುಂಬಾ ಹೊತ್ತು ನಿದ್ದೆ ಬೇಕು. ಹೌದು.
ಕನಿಷ್ಠ 10 ಗಂಟೆಗಳ ಸ್ಲೀಪ್ ಡ್ಯೂರೇಷನ್ ಬೇಕು. ಮೆದುಳು ಆ ಸಮಯದಲ್ಲಿ ಒಂದು ಕ್ಲೀನರ್ ತರಹ ಕೆಲಸ ಮಾಡುತ್ತೆ. ದಣಿದ ಕೆಮಿಕಲ್ಸ್ ಹೊರಹಾಕಿ ಹೊಸ ಎನರ್ಜಿ ತುಂಬುತ್ತೆ ಅಲ್ವಾ? ಖಂಡಿತ. ಇದರಿಂದಲೇ ಮರುದಿನ ಬೆಳಿಗ್ಗೆ ನಮ್ಮ ಕಾನ್ಸಂಟ್ರೇಷನ್ ತುಂಬಾ ಶಾರ್ಪ್ ಆಗಿರುತ್ತೆ. ವಾಹ್, ರಾತ್ರಿ ಪಾಳಿಯ ಮೆಕ್ಯಾನಿಕ್ಕು ನಮ್ಮ ಕಾರನ್ನ ರಿಪೇರ್ ಮಾಡಿದ ಹಾಗೆ. ಹೌದು. ಈಗ ನಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸೋದು ಕೇವಲ ಊಟ ಮತ್ತೆ ನಿದ್ದೆಗೆ ಮಾತ್ರ ಸೀಮಿತ ಅಲ್ಲ. ಪರ್ಸನಲ್ ಸೇಫ್ಟಿ ಕೂಡ ಬಹಳ ಮುಖ್ಯ ಅಲ್ವಾ? ಆದ್ರೆ ನಮ್ಮ ದೇಹದ ಬೌಂಡ್ರಿಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದೊಂದು ಪ್ರಮುಖವಾದ ನಿಯಮ. ನಮ್ಮ ದೇಹ ಕೇವಲ ನಮಗೆ ಸೇರಿದ್ದು. ನಮಗೆ ಸೇಫ್ ಟಚ್ ಮತ್ತೆ ಅನ್ಸೇಫ್ ಟಚ್ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು. ಓಹ್, ಅಂದ್ರೆ ಫ್ರೆಂಡ್ಸ್ ಕೊಡೋ ಹೈಫೈ ಅಥವಾ ಅಪ್ಪ ಅಮ್ಮ ಮಾಡೋ ಅಪ್ಪುಗೆ ಒಂದು ಸೇಫ್ ಟಚ್. ಹೌದು. ಇದು ನಮ್ಮ ಮೆದುಳಿನಲ್ಲಿ ಖುಷಿಯ ಕೆಮಿಕಲ್ ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ ಅನ್ಸೇಫ್ ಟಚ್ ಅಂದ್ರೆ ಏನು? ಅದು ನಮ್ಗೆ ಹೇಗ್ ಗೊತ್ತಾಗುತ್ತೆ? ಯಾವ ಸ್ಪರ್ಶ ನಮಗೆ ಭಯ, ಮುಜುಗರ ಅಥವಾ ಗೊಂದಲ ಉಂಟು ಮಾಡುತ್ತೋ ಅದೇ ಅನ್ಸೇಫ್ ಟಚ್. ಯಾರಾದ್ರೂ ನಮ್ಮನ್ನ ಮುಟ್ಟಿ ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಸೀಕ್ರೆಟ್ ಆಗಿಡ್ಲು ಹೇಳಿದ್ರೆ ಆಗ ತಲೆಯೊಳಗೆ ಒಂದು ಅಲಾರಂ ಬೆಲ್ ರಿಂಗ್ ಆಗ್ಬೇಕು. ನನಗೆ ಆ ಇಂಟರ್ನಲ್ ಅಲಾರಂ ಐಡಿಯಾ ತುಂಬಾ ಇಷ್ಟ ಆಯ್ತು. ಆ ಅಲಾರಂ ಹೊಡೆದ ತಕ್ಷಣ ನಾವು ಸುಮ್ಮನೆ ನಿಲ್ಬಾರ್ದು. ಖಂಡಿತ ಇಲ್ಲ. ಗಟ್ಟಿಯಾಗಿ ನೋ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗಿ ನಮಗೆ ನಂಬಿಕೆ ಇರೋ ದೊಡ್ಡವರಿಗೆ ಅಂದ್ರೆ ಟೀಚರ್ ಅಥವಾ ಪೋಷಕರಿಗೆ ತಿಳಿಸ್ಬೇಕು. ಅಕ್ಷರಶಃ ಸತ್ಯ. ನಮ್ಮ ದೇಹ ಒಂದು ಕೋಟೆ ಇದ್ದಂಗೆ. ಹೌದು, ನಾವೇ ಆ ಕೋಟೆಯ ರಾಜ ಅಥವಾ ರಾಣಿ. ನಮ್ಮ ಪರ್ಮಿಷನ್ ಇಲ್ದೆ ಯಾರೂ ಒಳಗೆ ಬರುವಂತಿಲ್ಲ. ಈ ವ್ಯತ್ಯಾಸ ತಿಳ್ಕೊಂಡ್ರೆ ನಮ್ಮನ್ನ ನಾವೇ ರಕ್ಷಿಸ್ಕೊಳ್ಳೋ ಸೂಪರ್ ಪವರ್ ನಮ್ಗೆ ಸಿಕ್ತಂತೆ. ವಾ, ಇಂದಿನ ನಮ್ಮ ಜರ್ನಿ ನಿಜಕ್ಕೂ ಅದ್ಭುತವಾಗಿತ್ತು. ಮಣ್ಣಿನಲ್ಲಿರೋ ಸಾಯಿಲ್, ವಾಟರ್ ಮತ್ತೆ ಸನ್ಲೈಟ್ ಸೇರಿ ಒಂದು ಬೀಜ ಹೇಗೆ ಆಹಾರ ಆಗುತ್ತೆ ಅಂತ ನೋಡಿದ್ವಿ. ಹೌದು. ಮೈಂಡ್ಫುಲ್ ಈಟಿಂಗ್ ಹಿಂದಿರೋ ವಿಜ್ಞಾನ, ಫಿಸಿಕಲ್ ಎಕ್ಸಸೈಸ್ ಮತ್ತೆ ಸ್ಲೀಪ್ ಡ್ಯೂರೇಷನ್ ನಮ್ಮ ದೇಹನ ಹೇಗೆ ಕಟ್ಟುತ್ತವೆ ಅಂತ ಕೂಡ ಅರ್ಥ ಮಾಡ್ಕೊಂಡೆವು. ಜೊತೆಗೆ ನಮ್ಮ ರಕ್ಷಣೆಗೆ ಪರ್ಸನಲ್ ಸೇಫ್ಟಿ ಅನ್ನೋ ಸೂಪರ್ ಪವರ್ ಹೇಗೆ ಕೆಲಸ ಮಾಡುತ್ತೆ ಅಂತನೂ ಕಲಿತ್ವಿ. ನಾವು ತಿನ್ನೋ ಆಹಾರನ ಗೌರವಿಸೋದು ನಮ್ಮ ಈ ಅದ್ಭುತವಾದ ದೇಹನ ಗೌರವಿಸೋ ಮೊದಲ ಹೆಜ್ಜೆ. ಖಂಡಿತ. ಕೊನೆಯದಾಗಿ, ಇವತ್ತು ರಾತ್ರಿ ಮಲ್ಗುವಾಗ ಯೋಚಿಸಲು ಒಂದು ಪ್ರಶ್ನೆ. ನಮ್ಮ ದೇಹ ಆರಾಮವಾಗಿ ನಿದ್ದೆ ಮಾಡ್ತಾ ಇರುವಾಗ ನಮ್ಮ ತಲೆಯೊಳಗಿರೋ ಪುಟ್ಟ ಮೆದುಳು ಹಗಲ್ನಲ್ಲಿ ನಾವಾಡಿದ ಆಟಗಳನ್ನ, ಕಲಿತ ಹೊಸ ವಿಚಾರಗಳನ್ನ ಒಂದು ಸುಂದರವಾದ ಲೈಬ್ರರಿಯಲ್ಲಿ ಪುಸ್ತಕಗಳನ್ನ ಜೋಡಿಸಿದ ಹಾಗೆ ಹೇಗೆ ನೀಟಾಗಿ ಸೇವ್ ಮಾಡಿಡುತ್ತೆ. ಇದೊಂದು ಅದ್ಭುತವಾದ ಪಜಲ್. ಹೌದು. ಮುಂಬರುವ ದಿನಗಳಲ್ಲಿ ಇದರ ಬಗ್ಗೆ ಯೋಚಿಸಿ.